ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆದ ಐಪಿಎಲ್ 2025ರ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ 14 ವರ್ಷದ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ 35 ಎಸೆತಗಳಲ್ಲೇ ಅಬ್ಬರದ ಶತಕ ಸಿಡಿಸುವ ಮೂಲಕ ಐಪಿಎಲ್ನಲ್ಲಿ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ಇದು ಭಾರತೀಯ ಕ್ರಿಕೆಟಿಗನೊಬ್ಬ ಐಪಿಎಲ್ನಲ್ಲಿ ಸಿಡಿಸಿದ ವೇಗದ ಶತಕವಾಗಿದೆ. ಇದರ ಬೆನ್ನಲ್ಲೇ ತಮ್ಮ ಯಶಸ್ಸಿನ ಕ್ರೆಡಿಟ್ ಅನ್ನು ಹೆತ್ತವರಿಗೆ ಕೊಟ್ಟಿದ್ದಾರೆ ವೈಭವ್. ಪಂದ್ಯ ಮುಗಿದ ಬಳಿಕ ವಿಶೇಷ ಸಂದರ್ಶನದಲ್ಲಿ ತಾವು ಪಟ್ಟಿರುವ ಕಷ್ಟಗಳ ಬಗ್ಗೆ ವೈಭವ್ ಸೂರ್ಯವಂಶಿ ನೆನಪಿಸಿಕೊಂಡಿದ್ದಾರೆ. ಈ ವೇಳೆ ತನಗಾಗಿ ತಂದೆ ತಾಯಿ ಮಾಡಿರುವ ತ್ಯಾಗದ ಕುರಿತು ವಿವರಣೆ ನೀಡಿದ್ದಾರೆ. ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ಕಾರಣ ನನ್ನ ಅಪ್ಪ ಅಮ್ಮ. ನಾನು ಅವರಿಗೆ ಋಣಿಯಾಗಿರ್ತೀನಿ. ನನಗಾಗಿ ಅಮ್ಮ ನಿತ್ಯವೂ ಬೇಗ ಹೇಳ್ತಾ ಇದ್ಲು. ಆಕೆ ನನಗಾಗಿ ಬೇಗ ಎದ್ದು ಅಡುಗೆ ಮಾಡ್ತಾ ಇದ್ಲು. ಅಮ್ಮ ಕೊಟ್ಟ ಬುತ್ತಿಯನ್ನ ತಗೊಂಡು ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನಮ್ಮ ರಾತ್ರಿ ಮಲಗ್ತಿರೋದು ಕೇವಲ 3 ಗಂಟೆ ಮಾತ್ರ. ನನಗಾಗಿ ಅಪ್ಪ ಕೆಲಸ ಬಿಟ್ರು. ಈಗ ಅಪ್ಪನ ಜವಾಬ್ದಾರಿಯನ್ನ ಅಣ್ಣ ತಗೊಂಡಿದ್ದಾನೆ. ನಾವು ಇಂದಿಗೂ ಕಷ್ಟಪಡ್ತಾ ಇದ್ದೀವಿ. ನನ್ನಪ್ಪ ನನ್ನ ಬೆನ್ನ ಹಿಂದೆ ಇದ್ದಾರೆ. ಅಪ್ಪನ ಶಕ್ತಿಯೇ ಈ ಸಾಧನೆಗೆ ದಾರಿ. ಇವತ್ತು ಏನ್ ಫಲ ಸಿಕ್ಕಿದೆಯೋ ಅದರ ಹಿಂದಿನ ಶ್ರಮ ನನ್ನ ಹೆತ್ತವರದ್ದು ಅಂತ ಹಳೆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ಯುವ ಕ್ರಿಕೆಟಿಗ ಪಾಟ್ನಾದಲ್ಲಿ ತನ್ನ ಆರಂಭಿಕ ವರ್ಷಗಳಲ್ಲಿ ಮಾಡಿದ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಈಗ ಫಲ ಸಿಕ್ಕಿದೆ. 10ನೇ ವಯಸ್ಸಿನಿಂದಲೇ ಇವರು ದಿನಕ್ಕೆ 600 ಎಸೆತಗಳನ್ನು ಎದುರಿಸುತ್ತಾ ತೀವ್ರವಾಗಿ ಅಭ್ಯಾಸ ಮಾಡ್ತಾ ಇದ್ರು. ಹಿರಿಯ ಮತ್ತು ಕಠಿಣ ಬೌಲರ್ಗಳನ್ನು ಎದುರಿಸುವ ಮೂಲಕ ತರಬೇತಿ ಪಡಿತಾ ಇದ್ರು. ಸೂರ್ಯವಂಶಿಗೆ ಬೆಂಬಲ ನೀಡುತ್ತಿದ್ದ ಅವರ ತಂದೆ ಸಂಜೀವ್ ಸೂರ್ಯವಂಶಿ ಆ ದೀರ್ಘ ಅಭ್ಯಾಸ ಅವಧಿಗಳಿಗಾಗಿ 10 ಹೆಚ್ಚುವರಿ ಟಿಫಿನ್ ಬಾಕ್ಸ್ಗಳನ್ನು ತರ್ತಾ ಇದ್ರು. ಮಗನ ಕ್ರಿಕೆಟ್ ಕನಸುಗಳನ್ನು ಪೂರೈಸಲು ಸೂರ್ಯವಂಶಿ ಅವರ ತಂದೆ ತಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದ ಕೃಷಿ ಭೂಮಿಯನ್ನ ಮಾರಾಟ ಮಾಡ್ತಾರೆ. ಆಗ ಇವರ ಬಳಿಯಲ್ಲಿ ಕುಟುಂಬ ನಿರ್ವಹಣೆಗೆ ಬೇರೆ ಯಾವುದೇ ದಾರಿಗಳೇ ಇರಲಿಲ್ಲ. ಆ ದಿಟ್ಟ ನಿರ್ಧಾರ ಇದೀಗ ವೈಭವ್ ಸೂರ್ಯವಂಶಿ ಅವರ ಶತಕದ ಮೂಲಕ ಸಾರ್ಥಕತೆ ಪಡೆದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.